ಬ್ಯಾಚುಲರ್ಸ್ ಯುವಕರದ್ದು ಇತ್ತೀಚಿನ ದಿನಗಳಲ್ಲಿ ಕನ್ಯೆ ಸಿಗ್ತಿಲ್ಲ ಅನ್ನೋ ಗೋಳು ಒಂದ್ ಕಡೆಯಾದ್ರೆ ಅವರೆಲ್ಲ ಈಗ ಪವರ್ಫುಲ್ ದೇವರುಗಳಿಗೆ ಈ ವಿಷಯಕ್ಕೆ ಮೊರೆ ಹೋಗುತ್ತಿರುವುದು ವಿಶೇಷ. ಗ್ರಾಮೀಣ ಭಾಗದ ರೈತಾಪಿ ಯುವಕರದಂತೂ ಹೇಳಲೇಬಾರದು. ಅದರಲ್ಲೂ ಉತ್ತರ ಕರ್ನಾಟಕದ ಗಂಡ್ಮಕ್ಳಿಗೆ ಹೆಣ್ಣು ಸಿಗೋದು ಕಷ್ಟ ಅಲ್ಲ, ಅದೊಂದು ಸಂಘರ್ಷ. ಈ ಎಲ್ಲಾ ಸಮಸ್ಯೆಗಳಿಂದ ಪಾರು ಮಾಡಪ್ಪ ಅಂತೇಳಿ ಯುವಕರು ಈಗ ದೇವರ ಮೊರೆ ಹೋಗಿದ್ದಾರೆ. ಕಾರ್ಣಿಕದ ಮಣ್ಣಿನಲ್ಲಿ ಮದುವೆಯ ಹಂದರಗಳನ್ನ ನಿರ್ಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹುಡುಗ ಹೆಂಗೆ ಏನಂತ ಯೋಚಿಸ್ಬ್ಯಾಡ್ರಿ, ಕಣ್ಣು ಮುಚ್ಚಿ ನಮ್ಮ ಹುಡುಗಂಗ ಕನ್ಯಾ ಕೊಡ್ರಿ ಅನ್ನೋ ಗುರುರಾಜ ಹೊಸಕೋಟೆ ಅವರ ಜಾನಪದ ಹಾಡು ಭಾರಿ ಫೇಮಸ್. ಹೀಗೆ ಜಾನಪದ ಹಾಡಿನ ಮೂಲಕ ಜಾಗೃತಿ ಮೂಡಿಸಿದ್ರು ರೈತರ ಮನೆಗೆ ಹೆಣ್ಣು ಕೊಡಲು ಮುಂದೆ ಬರ್ತಿಲ್ಲ. ಹೀಗಾಗಿ ಮದುವೆಯಾಗದ ಯುವಕರು ಜಾತ್ರೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ದೇವರ ನೆಲದಲ್ಲಿ ಮದುವೆ ಹಂದರ ನಿರ್ಮಿಸಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತೇಳಿ ಬೇಡಿಕೊಳ್ತಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಮಣ್ಣಿನಲ್ಲಿ ಈ ದೃಶ್ಯಗಳು ಕಂಡು ಬರ್ತಿವೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಮೈಲಾರ ಲಿಂಗೇಶ್ವರ ಜಾತ್ರೆ ಅಂದ್ರೆ ಅದು ಬಹಳ ಇತಿಹಾಸ ಪ್ರಸಿದ್ಧ. ಇಲ್ಲಿ ರಥೋತ್ಸವ ಬದಲಿಗೆ ಕಾರ್ಣಿಕ ನುಡಿಗಟ್ಟಿಗೆ ಹೆಚ್ಚು ಪ್ರಾತಿನಿಧ್ಯ. ಮೈಲಾರದ ಡೆಂಕನಮರಡಿ ಮಣ್ಣಿನಲ್ಲಿ 18 ಅಡಿ ಬಿಲ್ಲು ಏರಿ ಗೊರವಯ್ಯ ನುಡಿಯುವ ಕಾರ್ಣಿಕ ರಾಜ್ಯದ ಭವಿಷ್ಯ ನಿರ್ಧರಿಸಲಾಗುವುದು ಅನ್ನೋದು ಭಕ್ತರ ಅಚಲವಾದ ನಂಬಿಕೆ. ಈ ಕಾರ್ಣಿಕ ನುಡಿಯಿಂದ ರೈತಾಪಿ ವರ್ಗದ ಜನರು ಬೆಳೆಯುವ ಬೆಳೆಗಳನ್ನ ನಿರ್ಧರಿಸಿ ಬಿತ್ತನೆ ಮಾಡ್ತಾರೆ. ಹೀಗೆ ಪಾವನ ಮಣ್ಣಿನಲ್ಲಿ ನಿಂತು ಗೊರವಯ್ಯ ನುಡಿಯುವ ಕಾರ್ಣಿಕಕ್ಕೆ ಎಷ್ಟು ಪ್ರಾತಿನಿಧ್ಯ ಇದೆಯೋ ಹಾಗೆಯೇ ಇಲ್ಲಿನ ಮಣ್ಣಿಗೂ ಇದೆ. ಹೀಗಾಗಿ ಡೆಂಕನಮರಡಿ ಮಣ್ಣಿನಲ್ಲಿ ಮದುವೆಗಾಗಿ ಯುವಕರು ಬೇಡಿಕೆ ಇಡ್ತಾರೆ. ಈ ಮಣ್ಣಿನಲ್ಲಿ ಮದುವೆಯಾಗದ ಯುವಕರು ಮದುವೆಯ ಹಂದರಗಳನ್ನ ನಿರ್ಮಿಸಿ ಪೂಜೆ ಮಾಡಿದ್ದಾರೆ. ಕಂಕಣ ಭಾಗ್ಯ ಕೂಡಿ ಬರ್ತದೆ ಅನ್ನೋದು ಭಕ್ತರ ನಂಬಿಕೆ. ಕಾರ್ಣಿಕ ನುಡಿಯುವ ಮೊದಲೇ ಇಲ್ಲಿ ನೂರಾರು ಯುವಕರು ಮದುವೆಯ ಹಂದರಗಳನ್ನ ನಿರ್ಮಿಸಿದ್ದಾರೆ. ಸ್ಥಳದಲ್ಲೇ ಸಿಗುವ ಕಲ್ಲುಗಳು, ಕಟ್ಟಿಗೆ ತುಂಡುಗಳು ಸೇರಿದಂತೆ ದಾರಗಳ ಮೂಲಕ ಹಂದರಗಳನ್ನ ನಿರ್ಮಾಣ ಮಾಡ್ತಾರೆ. ಇಷ್ಟಾರ್ಥ ಸಿದ್ಧಿಯಾಗ್ಲಿ ಅಂತೇಳಿ ಭಕ್ತಿಯಿಂದ ಕೈ ಮುಗಿದು ಪೂಜೆ ಸಲ್ಲಿಸ್ತಾರೆ. ಅದರಲ್ಲೂ ರೈತ ಯುವಕರಿಗೆ ಕನ್ಯೆಗಳನ್ನ ಕೊಡಲು ಹಿಂದೇಟು ಹಾಕ್ತಿದ್ದಾರೆ. ಆದಷ್ಟು ಬೇಗ ನಮಗೂ ಒಂದು ಕನ್ಯೆ ಸಿಗಲಿ, ಮನೆ ಮುಂದೆ ಮದುವೆಯ ಹಂದರ ಹಾಕ್ಲಿ ಅನ್ನುವುದು ಈ ಪೂಜೆಯ ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ಮದುವೆಯಾಗದ ಯುವಕರಲ್ಲದೆ ಸಂತಾನ ಭಾಗ್ಯಕ್ಕಾಗಿಯೂ ಪೂಜೆ ಸಲ್ಲಿಸಲಾಗುತ್ತದೆ. ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲು ಕಟ್ತಾರೆ. ಮನೆ ಕಟ್ಟುವ ಕನಸು ಕಂಡವರು ಮನೆಗಳನ್ನ ಕಟ್ತಾರೆ. ಅದರಲ್ಲೂ ಕುರಿಗಾಹಿಗಳು ತಮ್ಮ ಹಟ್ಟಿಯಲ್ಲಿ ಕುರಿಗಳ ಸಂಖ್ಯೆ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಕುರಿಗಳ ಇಕ್ಕಿಯನ್ನ ತೆಗೆದುಕೊಂಡು ಬಂದು ಮಣ್ಣಿನಲ್ಲಿ ಕುರಿಹಟ್ಟಿ ಕಟ್ಟಿ ಇಕ್ಕಿಗಳನ್ನ ಹಾಕಿ ಪೂಜೆ ಮಾಡೋದು ಇಲ್ಲಿನ ಜನರ ವಾಡಿಕೆಯಾಗಿದೆ. ಹೀಗೆ ಮೈಲಾರ ಜಾತ್ರೆಯಲ್ಲಿ ಕಾರ್ಣಿಕ ಒಂದೇ ವಿಶೇಷವಲ್ಲದೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಣ್ಣಿನಲ್ಲಿ ಪೂಜೆ ಮಾಡೋದು ಇಲ್ಲಿನ ಭಕ್ತರ ವಿಶೇಷ ಆಚರಣೆಯಾಗಿದೆ.